ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಯಾರಿ ಎಲ್ಲ ಭಾರಿ ಜೋರಾಗಿ ನಡೀತಾ ಇದೆ. ಈ ಸರ್ತಿ ಗಣೇಶನ ಹಬ್ಬ ಫುಲ್ ಕಲರ್ಫುಲ್. ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಆಯಾಸ ಆಗಿರುತ್ತೆ. ನಿಮ್ಗೆಲ್ಲನೂ ಈ ಸರ್ತಿ ನಂದೇ ತಿಂಡಿ ಸ್ಪಾನ್ಸರ್. ಹುಡುಗರೆಲ್ಲ ಹೋಗಿ ಕೈ ಕಾಲು ತೊಳ್ಕೊಂಬನ್ನಿ. ದೊಡ್ಡವರೆಲ್ಲ ಬನ್ನಿ ನನ್ನ ಹಿಂದೆ, ಬನ್ನಿ 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 ಬನ್ನಿ. ನೀವ್ ಬರಲ್ವಾ? ಇಲ್ಲ ಪುಟ್ಟಿ, ನಾ ದೇವ್ರನ್ನೇನೋ ಬೇಡ್ಕೊಂಡಿದ್ದೀನಿ, ಏನೂ ತಿನ್ನಂಗಿಲ್ಲ. ನಾವ್ ಏನು ತಿಂದ ಇದ್ರೆ ನಾವ್ ಅನ್ಕೊಂಡಿದ್ಯಲ್ಲ, ಆಗತ್ತಾ? ಹೌದು ಪುಟ್ಟಿ, ಇನ್ನೇನೇ ಇದ್ರು ನಾಳೆ ಬೆಳಗ್ಗೆನೆ ತಿನ್ನೋದು. ನಾನು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ನಾನು ಫುಲ್ ಡೇ ಉಪವಾಸ ಇರ್ತೀನಿ. ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗು. ಏಯ್ ಅಪ್ಪು, ಎಲ್ಲಿ ಹೊರಗೆ ಹೊರಟಿಯಾ? ಆಚೆಗೆ. ಏಯ್, ಮನೇಲಿ ಪೂಜೆ ಇದೆ ಕಣೋ. ಪೂಜೆಗೆ ಗಣೇಶನ್ ತರಕ್ ಹೋಗ್ತಾ ಇದ್ದೀನಿ ಚಿಕ್ಕಿ. ಗಣೇಶನ್ ತರೋದಕ್ ನೀನ್ ಯಾಕೆ ಹೋಗ್ಬೇಕು? ಅವರೇ ತಂದ್ಕೊಡ್ತಾರಲ್ಲ. ಚಿಕ್ಕಿ, ಗಣೇಶನ ನಾವು ತಂದ್ರೆ ಚಂದ ಅಲ್ವಾ? ಅದು ಅಲ್ಲದೆ ಅದನ್ನ ಚೆಕ್ ಮಾಡಕ್ ಹೋಗ್ಬೇಕು, ಅದಕ್ಕೆ ನಾನೇ ಹೊಡ್ತಾ ಇದ್ದೀನಿ. ಓಕೆ, ಬೈ 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 ಬೈ. ಏಯ್ ಅಪ್ಪು, ಅಪ್ಪು. ಓಕೆ ಚಿಕ್ಕಿ, ಬಾಯ್ 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 ಬಾಯ್. ಏ ಅಪ್ಪು. ಅಕ್ಕ, ರಾಮ್ ಎಷ್ಟು ಖುಷಿಯಾಗಿದ್ದಾನೆ ಅಲ್ವಾ? ನೆನ್ನೆ ಅವನನ್ನು ನೋಡಿ ಬೇಜಾರೇ ಆಗೋಗಿತ್ತು. ಆ ಬೇಜಾರ್ಗೆ ಒಂದು ಕಾರಣ ಇತ್ತು, ಹಾಗೆ ಈ ಖುಷಿಗೂ ಒಂದು ಕಾರಣ ಇರ್ಬೇಕಲ್ಲ. ಕಾರಣ ಇದ್ದೇ ಇರುತ್ತೆ. ಏನಿರ್ಬೋದು ಆ ಕಾರಣ? ಅಶೋಕ್ ಜೊತೆ ಹೊರಗಡೆ ಹೋಗಿ ಬಂದಾಗಿಂದ ಖುಷಿಯಾಗಿದ್ದಾನೆ. ಅಯ್ಯೋ ಸಾಧನಾ, ಮರ್ತೇ ಬಿಟ್ಟೆ ನೋಡು. ನನ್ನ ಹತ್ರ ಇದೆಯಲ್ಲ ಆ ಹವಳದ ಸೆಟ್ಟು, ಅದನ್ನ ನೀನು ಕೊಡ್ಬೇಕು ಅಂತ ಅವತ್ತಿಂದ ಅನ್ಕೊಂಡೆ ಮರ್ತೇ ಬಿಟ್ಟೆ ನೋಡು. ಹೌದಾ? ಥ್ಯಾಂಕ್ ಯು ಅಕ್ಕ. ಆ ಸಾಧನಾ, ಆ ಖುಷಿಗೆ ಏನ್ ಕಾರಣ ಅಂತ ತಿಳ್ಕೊಂಬ, ಆಯ್ತಾ? ಖಂಡಿತ ಅಕ್ಕ. ಗುಡ್ ಮಾರ್ನಿಂಗ್ ಸೀತಮ್ಮ. ಗುಡ್ ಮಾರ್ನಿಂಗ್. ಯಾಕೆ ಹಾಗೆ ನೋಡ್ತಿದ್ಯಾ? ಏನಾಯ್ತು? ರಾತ್ರಿ ಎಲ್ಲ ನನ್ನೇ ನೋಡ್ತಿದ್ದ? ನನ್ನ ಮುತ್ತು ಬಂಗಾರಿನ ನೋಡ್ಕೊಂಡು ನಂಗೆ ನಿದ್ದೆನೆ ಬರ್ಲಿಲ್ಲ. ಸುಳ್ಳು ಹೇಳಕ್ಕೂ ಬರಲ್ಲ ನಿನಗೆ. ಆಗ್ಲೇ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿದ್ಯಾ? ನೀನ್ ಎದ್ಮೇಲೆ ಒಂದು ಕ್ಷಣ ನಾನು ಸುಮ್ನಿರ್ತೀಯ ಹೇಳು? ನೀನ್ ಸೈಲೆಂಟ್ ಆಗಿ ನೋಡಕ್ ಸಿಗೋದು ನೀನ್ ಮಲ್ಕೊಂಡಾಗ ಮಾತ್ರ, ಅದಕ್ಕೆ ನೋಡ್ತಾ ಇದ್ದೆ. ಮಲ್ಕೊಂಡಾಗ ಎಷ್ಟು ಮುದ್ದ ಕಾಣ್ತೀಯ ಗೊತ್ತಾ? ನಾನ್ ಪುಟ್ಟ ಗೌರಿ ನೀನು. ಹಾಗಾದ್ರೆ ನೀನ್ ಮಲ್ಗೋವಾಗ ನಾನು ಹಾಗೆ ನೋಡ್ತೇನೆ. ಸರಿ ನೋಡು. ಈಗ ನಿನಗೋಸ್ಕರ ಎಲ್ಲರೂ ವೇಟಿಂಗು. ಎಲ್ಲ ಅಂದ್ರೆ? ನಾನು, ಅಜ್ಜಿ, ತಾತ, ಪೂಜೆಗೆ ರೆಡಿ ಆಗಿರೋ ದೇವ್ರು, ಮತ್ತೆ ಈ ಹೊಸ ಬಟ್ಟೆ. ಹೊಸ ಬಟ್ಟೆನ? ವಾವ್, ಎಷ್ಟು ಚೆನ್ನಾಗಿದೆ. ಸೀತಮ್ಮ, ಆದ್ರೆ ನೀನು ನನ್ನ ಬರ್ಡೇಗೆ ಹೊಸ ಬಟ್ಟೆ ಕೊಡ್ಸಿದ್ದ ಅಲ್ವಾ, ಮತ್ತೆ ದುಡ್ಡು ವೇಸ್ಟ್ ಮಾಡ್ದೆ? ದೊಡ್ಡ ಮನುಷ್ಯ, ದುಡ್ಡೆಲ್ಲ ವೇಸ್ಟ್ ಆಗತ್ತೆ? ನೀನ್ ಬರ್ತಾ ಬರ್ತಾ ತುಂಬಾ ಬೇಗ ಬೆಳೀತಾ ಇದೀಯಾ. ನೀನ್ ಹಳೆ ಬಟ್ಟೆ ಎಲ್ಲ ಚಿಕ್ಕದಾಗಿರುತ್ತೆ, ಬೇಕಿದ್ರೆ ಬರ್ಡೇ ಡ್ರೆಸ್ ನೋಡು, ಈಗ ಚಿಕ್ಕದಾಗಿರುತ್ತೆ. ಹೌದಾ? ಹೌದು ಸೀತಮ್ಮ, ಹೈಟ್ ಆಗಿದ್ದೀನಿ. ಈಗ್ಲಾದ್ರೂ ಒಪ್ಕೋತೀಯ ನಾನ್ ದುಡ್ಡನ್ನ ವೇಸ್ಟ್ ಮಾಡಿಲ್ಲ ಅಂತ? ನಾನ್ ದುಡ್ಡನ್ನ ಕೂಡಿಟ್ಟು ನಿನ್ಗೋಸ್ಕರ ಈ ಬಟ್ಟೆನ ತಂದಿದ್ದು. ಬೇಗ ರೆಡಿ ಆಗ್ಬಿಡು, ನಾನು ಅಜ್ಜಿ ಮನೇಲಿ ಇರ್ತೀನಿ. ಈಗ ನಿಂಗೆ ಜವಾಬ್ದಾರಿ ಬಂದಿದ್ಯಲ್ಲ.
ಪಾಪ ಸೀತಮ್ಮ, ನಾನು ಹೆಣ್ಮೇಲೆಯಿಂದ ಏನು ಕೇಳಲ್ಲ. ಗಣೇಶ, ನಾನು ಫುಲ್ ಡೇ ಉಪವಾಸ ಇರ್ತೀನಿ. ನನ್ ಬೇಕಾಗಿದೆಯಲ್ಲ ನೀನೇ ಕೊಡ್ತೀಯ. ಮಗ, ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಸಿಹಿ ನೋಡಿದ್ದು ಇದೇ ಗಣಪತಾನೆ? ಏಯ್, ಇದು ಓವರ್ ಆಯ್ತು ಕಣ. ಇದೆ ಅಂದ್ರೆ ಏನ್ ಇದನ್ನೇ ಕೊಡಿಸ್ಬೇಕಾ? ಇದಂದ್ರೆ ಇದನ್ನೇ ಕೊಡಿಸ್ಬೇಕು. ಮಕ್ಳು ಮನ್ಸನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಇದನ್ನ ನೋಡಿದ ತಕ್ಷಣ ಅವಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಭಾರ್ಗವಿ ಚಿಕ್ಕಿ ಆರ್ಡರ್ ಮಾಡಿರೋ ಗಣೇಶ ಕಣ ಇದು. ಮಗ, ದೇವ್ರನ್ನ ಯಾರು ಆರ್ಡರ್ ಮಾಡಕ್ಕಾಗಲ್ಲ. ದೇವ್ರ ಆರ್ಡರ್ ಮಾಡಿದೆ ಯಾವಾಗ್ಲೂ ನಡೆಯೋದು. ಸದ್ಯಕ್ಕೆ ಗಣಪನ ಆರ್ಡರ್. ಈ ಗಣಪ ಸಿಹಿ ವಟಾರಕ್ಕೆ ಹೋಗ್ತಿದೆ. ಅಲ್ವಾ ಗಣಪ? ಏ ಮಗ ಮಗ ಮಗ, ಏನಾಯ್ತು ನೋಡ್ದ? ತಲೆ ಆಡಿಸ್ದ. ನಮ್ಮನೆಗೆ ಬೇರೆ ಗಣೇಶನ್ ಕಳ್ಸಿದ್ರೆ ಆಯ್ತು, ಇಟ್ಸ್ ಓಕೆ. ಹೇಗಿರೋ ನಮ್ದವ್ರ ಮನ್ಸಲ್ಲಿ ತಾನೇ ದೇವ್ರಿರೋದು. ಪಾಪ ಆ ಪುಟ್ಟ ಮಗು ಆಸೆ ಪಟ್ಟಾಗಿದೆ. ಆಯ್ತು ದೊರೆ, ನೀವು ಹೇಳದಂಗೆ ಆಗ್ಲಿ. ನಿಮ್ ಖುಷಿಲೇ ನಮ್ ಖುಷಿ. ಮಗ, ವಟಾರದಲ್ಲಿ ಆಗ್ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಆಗಿದ್ದು ತಾನೆ? ಆಲ್ ಡನ್. ವೆರಿ ಗುಡ್ ಬಾಸ್. ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಆ ಅಡ್ರೆಸ್ಗೆ ಈ ಗಣೇಶನ ಕಳಿಸಿ. ಸರಿ ಸರ್. ಥ್ಯಾಂಕ್ ಯು. ಮನೆಗೂ ಹೇಳೋ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾನಾ? ಬಾಸ್, ನಮ್ಮನೆಗೆ ಮಗ ಆ ಗಣೇಶ ಓಕೆನಾ? ಆಯ್ತಪ್ಪ. ಆ ಗಣೇಶನ ಕಳಿಸಿ. ಸರಿ ಸರ್, ನಿಮ್ ಮನೆಗೆ ನೀವೇ ಬಂದ್ಬಿಡಿ. ಆಯ್ತು ಸರ್. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ತಿಂಡಿ ರೆಡಿ ಇದೆ. ಹೊಟ್ಟೆ ತುಂಬಾ ತಿಂಡಿ ತಿಂದು ಖುಷಿಯಾಗಿ ಹಬ್ಬ ಆಚರಣೆ ಮಾಡೋಣ. ತಿಂಡಿ ತಿಂದಾದ್ಮೇಲೆ ಸ್ಪರ್ಧೆ ಶುರು. ಸಿದ್ದಮ್ಮ, ಮುತ್ತು ಬಂಗಾರಿ, ಎಷ್ಟು ಸಖತ್ತ ಕಾಣ್ತಿದ್ಯಾ ಗೊತ್ತಾ ನೀನು? ನಮ್ಮನೆ ಮುದ್ದು ಗೌರಿ ನೀನು. ತಾತ ನಿನ್ನ ಕೂಗ್ತಾ ಇದ್ರು. ನಾನು ಇಂಜೆಕ್ಷನ್ ಹಾಕ್ಬಿಡ್ತೀನಿ, ನೀನು ಹೋಗಿ ತಿಂಡಿ ತಿನ್ನು ಆಯ್ತಾ? ಹೊಟ್ಟೆ ತುಂಬಾ ತಿನ್ಬೇಕು. ಇವತ್ತು ಹಬ್ಬ ಅಲ್ವಾ, ನೀನು ಆಟ ಆಡ್ತಿರ್ತೀಯ. ಖಾಲಿ ಹೊಟ್ಟೆಲಿದ್ರೆ ನಿಂಗೆ ಸುಸ್ತಾಗ್ಬಿಡುತ್ತೆ. ಏನು ಅರ್ಥ ಆಯ್ತಾ? ಆಯ್ತು ಸೀತಮ್ಮ. ಹೋಗು. ಬಾಯ್ ಬಾಯ್ ಸಿದ್ದಮ್ಮ. ಬಟ್ಟೆ ಕೊಳೆ ಮಾಡ್ಕೋಬೇಡ. ಆಯ್ತು ಸಿದ್ದಮ್ಮ, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.